ನಮ್ಮ ಉತ್ತರ ಕರ್ನಾಟಕ ಮಂದಿ ಮನ್ಯಾಗ ಬೆಳಿಗ್ಗೆ ಸುಪ್ರಭಾತ ಕೇಳುತ್ತಿಲ್ಲ ಗೊತ್ತಿಲ್ಲ, ಆದ್ರೆ ರೊಟ್ಟಿ ಸೌಂಡ್ ಮಾತ್ರ ಪಕ್ಕಾ ಕೇಳುತ್ತೆ ನೋಡ್ರಿ. ಯಾಕೆ ಹೇಳ್ರಿ? ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ರೊಟ್ಟಿ ಅಂದ್ರೆ ಅಷ್ಟು ಪ್ರೀತಿ ನೋಡ್ರಿ. ರೊಟ್ಟಿ ಮಾಡಕ್ಕೆ ಏನಿಲ್ರಿ, ಒಂದು ಗ್ಲಾಸ್ ನೀರು ತೊಗೊಂಡೀನಿ, ಅದು ಸ್ವಲ್ಪ ಕುದಿವರೆಗೂ ಬಿಡ್ಬೇಕ್ರಿ. ಈ ಕಡೆ ಏನು ಮಾಡ್ತೀನಿ, ರೊಟ್ಟಿ ಹಿಟ್ಟನ್ನ ಅಂದ್ರೆ ಜೋಳದ ಹಿಟ್ಟನ್ನ ಚಾನ್ಗಿ ಮಾಡ್ಕೊಂಡೇನ್ರಿ. ಇದಕ್ಕೆ ಕುದಿಯೋ ನೀರು ಹಾಕೊಳಕಂತೇಳಿ ಸ್ವಲ್ಪ ದೋಣಿಗತೆ ಮಾಡ್ಕೊಂಡು ಅದಕ್ಕೆ ಕುದಿಯೋ ನೀರು ಹಾಕ್ತೇನ್ರಿ. ಈಗ ಇದನ್ನು ನೀಟಾಗಿ ಕಲಿಸ್ಕೊಂಡು ಯಾಕೆ ಕುದಿ ನೀರು ಹಾಕೋತೇವೆ ಅಂದ್ರೆ ರೊಟ್ಟಿ ಜಿಗಿಟ್ ಬರಲಿ, ರೌಂಡ್ ಆಗಲಿ ಅಂತ ಕುದಿ ನೀರು ಹಾಕ್ಕೊಂತೇವ್ರಿ. ಇವಾಗ ಇದಕ್ಕೆ ತಣ್ಣೀರು ಹಾಕ್ಕೊಂಡು ನೀಟಾಗಿ ರೊಟ್ಟಿ ಅದಕ್ಕೆ ಬರುವಂಗೆ ಮೆತ್ತಗೆ ಆಗುವಂಗೆ ಕಲಿಸ್ಕೊಂಡು ಈ ಥರ ನೋಡ್ರಿ ಟಪ್ 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 ಅಂತ ರೊಟ್ಟಿ ಸೌಂಡ್ ಬರುವಂಗೆ ಬಡಿದ್ರೆ ಆಹಾ ಏನು ರುಚಿ ಇರ್ತೈತೆ ಅಂದ್ರೆ ರೊಟ್ಟಿ. ಅದಕ್ಕೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂತಾರೆ ರೊಟ್ಟಿ ತಿನ್ನಿರಿ ಗಟ್ಟಿ ಆಗ್ರಿ ಅಂಥೇಳಿ. ನೀವು ರೊಟ್ಟಿ ತಿನ್ನಿರಿ ಗಟ್ಟಿಯಾಗ್ರಿ, ಟ್ರೈ ಮಾಡಿ ನೋಡ್ರಿ ಹೆಂಗಿರ್ತೈತೆ ರೊಟ್ಟಿ ಅಂಥೇಳಿ. ಬಡದು ನೋಡ್ರಿ ಭಾರಿ ಟೇಸ್ಟ್ ಇರ್ತೈತಿ. ಅದ್ರಾಗ ಈ ರೊಟ್ಟಿ ಬದ್ನಿಕಾಯಿ ಎಣ್ಗಾಯಿ ಪುಂಡಿ ಪಲ್ಯ ಜೊತೆ ಅಂತೂ ಆಹಾ ಎಂಥ ಕಾಂಬಿನೇಷನ್ ಅಂದ್ರೆ ನನಗಂತೂ ಬಾಯಾಗ ನೀರು ಬರತ್ತವ್ರಿ. ಈ ಪುಂಡಿ ಪಲ್ಯ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋನಾಗ ಹಾಕ್ತೀನಿ, ಟ್ರೈ ಮಾಡಿ ನೋಡ್ರಿ. ಥ್ಯಾಂಕ್ ಯು.